ಹಾಯ್ ಹಲೋ ನಮಸ್ಕಾರ ಶುಭ ಮುಂಜಾನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ನಾವು ತೋರ್ಸಕೊಟ್ಟಿರೋದು ಮಜ್ಜಿಗೆ ಸಾರು, ಮಜ್ಜಿಗೆ ಹುಳಿ ಅಂತ ಹೇಳೋದು ಮಜ್ಜಿಗೆ ಸಾರು ಅಂತಾನು ಹೇಳ್ಬೋದು. ಸೊ ಅದನ್ನ ತೋರ್ಸಕೊಟ್ಟಿದ್ದೀವಿ. ಸೊ ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ಕ್ವಿಕ್ ಆಗಿ ನೋಡ್ಕೊಬರೋಣ. ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ಏನಂತ ಹೇಳಿ, ಒಂದು ಕಪ್ ಮೊಸರು ತಗೊಂಡಿದ್ದೀವಿ. ಬೇಯಿಸ್ಕೊಂಡಿರುವಂತಹ ಮಂಗಳೂರು ಸೌತೆಕಾಯಿ ತಗೊಂಡಿದ್ದೀವಿ. ಸೊ ಈ ಮಂಗಳೂರು ಸೌತೆಕಾಯಿ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಕುಂಬಳಕಾಯಿ ಬೇಕಾದ್ರೆ ನಾವು ತೊಗೋಬೋದು, ಬೂದ್ಗುಂಬಳ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಕ್ಕಿ, ಅರಿಶಿನ, ಎಣ್ಣೆ, ಕಾಯಿ ತುರಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ. ಇದರಲ್ಲಿ ಬ್ಯಾಡಿಗೆ ಮತ್ತು ಗುಂಟೂರು ಎರಡು ತೊಗೊಂಡಿದ್ದೀವಿ ನಾವು. ಈಗ ಒಂದು ಮಿಕ್ಸಿ ಜಾರಿಗೆ ಈಗ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಾಕೊಳ್ಳೋಣ. ಈಗ 4 ರಿಂದ 5 ಒಣಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ನೀವು ನೋಡ್ಕೊಂಡು ಹಾಕೋಬಹುದು. ಬ್ಯಾಡಿಗೆ ಗುಂಟೂರು ಎರಡು ಮಿಕ್ಸ್ ಹಾಕೊಂಡಿದ್ದೀವಿ. ನಂತರ ಜೀರಿಗೆ ಬಂದು 1 ರಿಂದ 1.5 ಚಮಚದಷ್ಟು ನಾವು ಜೀರಿಗೆ ಹಾಕೊಳ್ಳೋಣ. ಈಗ ಕಾಯಿ ಅಷ್ಟೇ 3/4 ಕಪ್ ಅಷ್ಟು ಕಾಯಿ ಇದೆ, ಅದನ್ನು ಹಾಕೊಳ್ಳೋಣ. ಎಲ್ಲ ಹಸಿದಾಗೆ ರುಬ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪನ್ನು ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ, ಯಾಕೆಂದರೆ ಮಜ್ಜಿಗೆ ಸಾರು ಮಾಡ್ತಿರೋದ್ರಿಂದ ಇದಕ್ಕೆ ಹಾಕೊಳ್ಳೋಣ. ಈಗ ನಾವು ಇಟ್ಕೊಂಡಿರ್ತೀವಲ್ಲ ಕರಡು, ಆ ಮೊಸರು ಇದಕ್ಕೆ ಹಾಕೊಂಡ್ಬಿಡೋಣ. ಈಗ ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಈಗ ಇದಷ್ಟು ನಾವು ರುಬ್ಕೊಳ್ಳೋಣ ಹಸಿದಾಗೇನೆ. ಈಗ ಒಂದು ಬೌಲ್ ತಗೊಳ್ಳೋಣ. ಅದಕ್ಕೆ ಬೇಯಿಸ್ಕೊಂಡು ಇಟ್ಕೊಂಡಿರೋಂತಹ ಮಂಗಳೂರು ಸೌತೆಕಾಯಿ ತೊಗೊಂಡಿದ್ದೇವೆ. ಸೊ ಇದ್ರ ಬದಲಾಗಿ ನಾವು ಬೂದ್ಗುಂಬಳ ಬೇಕಾನ ಯೂಸ್ ಮಾಡ್ಬೋದು, ನಾನು ಆಗಲೇ ಹೇಳ್ದಂಗೆ. ಇದಕ್ಕೆ ಈ ರುಬ್ಕೊಂಡಿರ್ತೀವಲ್ವ ಮಸಾಲೆ, ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಬೂದ್ಗುಂಬಳ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಈ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನಂತರ ಒಂದು ಸ್ವಲ್ಪ ಸಾಸಿವೆ, ಒಗ್ಗರಣೆ ಇದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಡೋಣ. ಇಷ್ಟೇ ಮಜ್ಜಿಗೆ ಸಾರು ಸಿಂಪಲ್ಲಾಗಿ. ನೋಡ್ಬೋದು ನಾವು ಹೇಗೆ ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಮಾಡಿದ್ವಿ ಅಂತ ಹೇಳಿಬಿಟ್ಟು. ಸೊ ಈ ರೆಸಿಪಿನ ನಾವು ಈಸಿಯಾಗಿ ಕ್ವಿಕ್ಕಾಗಿ ಏನಾದ್ರು ಮಾಡಬೇಕು, ಕ್ಲೀನ್ಸ್ ಮಾಡ್ಕೊಂಡು ಎಷ್ಟು ಮಾಡಿದಾಗ ಮಾಡ್ಕೋಬೋದು. ಸೊ ಅದು ಅದ್ಭುತವಾಗಿರುತ್ತೆ ಕಾಂಬಿನೇಷನ್ ರೈಸ್ ಜೊತೆ. ಸೈಡಲ್ಲಿ ಒಂಚೂರು ಪಲ್ಯ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ಅದ್ಭುತವಾದ ವಿಡಿಯೋ ಒಂದಿಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.